ಲೋಪದೋಷದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ವಿಶೇಷವಾಗಿ 21 ದೇಶದ ಭವಿಷ್ಯದ ಮಕ್ಕಳು ಆತ್ಮಹತ್ಯೆ ಮೂಲಕ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದರ ಅಂಗವಾಗಿ ಸುಮಾರು 23 ದಿವಸಗಳ ಹೆಚ್ಚಿನ ಕಾಲ ದೇಶದ ಶಕ್ತಿ ಕೇಂದ್ರ ಆದಂಥ ದಿಲ್ಲಿಯಲ್ಲಿ ವಿದ್ಯಾರ್ಥಿ ಸಂಘಟನೆಗಳು, ವಿದ್ಯಾರ್ಥಿಗಳು ಪಕ್ಷಾತೀತವಾಗಿ ಜೊತೆಗೂಡಿ ಈ ಲೋಪದೋಷದಲ್ಲಿ ಆದಂಥವರ ಮೇಲೆ ಕ್ರಮ ಆಗಬೇಕು, ಇದರ ಜವಾಬ್ದಾರಿ ಹೊತ್ತುಕೊಂಡಂತ ದೇಶದ ಶಿಕ್ಷಣ ಸಚಿವರ ಬದಲಾಗಬೇಕು ಮತ್ತು ಈ ರೀತಿ ಪದೇ ಪದೇ ಆಗ್ತಕ್ಕಂಥ ಪೇಪರ್ ಲೀಕ್ನ ನಿಲ್ಲಿಸುವಂತಾಗಬೇಕು ಅಂತಕ್ಕಂಥ ಹೋರಾಟ ನಡೀತಾ ಇದೆ. ಹೋರಾಟ ಇವತ್ತು ಲಾಠಿಚಾರದ ಮೂಲಕ ಹತ್ತುಕುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅನೇಕ ಜನರು ಗಾಯ ಆಗಿದ್ದಾರೆ ಮತ್ತು ಬಹಳ ಚಿಂತಾಜನಕವಾದಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಬಹುಶಃ ರಾಜ್ಯಗಳೇ CET ಎಕ್ಸಾಮ್ಗಳನ್ನ ಮಾಡ್ತಿದ್ರು. ದ್ವಿತೀಯ PUCಯ ಮಾರ್ಕ್ಸ್ಗಳನ್ನು 50% ಮತ್ತು CET ಮಾರ್ಕ್ಸ್ಗಳನ್ನು 50% ಕೂಡಿಸಿ ಮೆರಿಟ್ ಲಿಸ್ಟ್ ಮಾಡ್ತಕ್ಕಂಥ ಪದ್ಧತಿ ಇತ್ತು. ಬಹುಶಃ ಬಹಳ ಸಮರ್ಥವಾಗಿ ಆಯಾ ರಾಜ್ಯಗಳು ಈ ಶೈಕ್ಷಣಿಕವಾಗಿ ಆಗ್ತಕ್ಕಂಥದ್ದು ಬಹಳ ದಕ್ಷವಾಗಿ ನಿಭಾಯಿಸ್ತಕ್ಕಂಥ ಒಂದು ಕಾಲವನ್ನು ಕೂಡ ನಾವು ನೋಡಿದ್ದೇವೆ. ಮುಂದೆ ಅದು ದೇಶಕ್ಕೆ ಏಕರೂಪದ ಪರೀಕ್ಷೆ ಆಗಬೇಕಂತ ನೀಟ್ ಪರೀಕ್ಷೆ ಏನು ಪ್ರಾರಂಭ ಆಯಿತು, ಇಲ್ಲಿ ಶೈಕ್ಷಣಿಕವಾಗಿ ಇರ್ತಕ್ಕಂಥ PUC2 ಮಾರ್ಕ್ಸ್ಗಳನ್ನು ಯಾವುದೇ ರೀತಿಗೆ ಗಣನೆಗೆ ತಗೊಳ್ಳೋದಿಲ್ಲ. ನೀಟಲ್ಲೇ ಆದಂಥ ಮಾರ್ಕ್ಸ್ಗಳನ್ನು ಪರಿಗಣಿಸಿ ಮೆರಿಟ್ ಪಟ್ಟಿಯನ್ನು ತಯಾರಾಗ್ತಕ್ಕಂಥದ್ದು. ಇದು ನಿಜವಾಗಲೂ ಕೂಡ ಇಡೀ ವರ್ಷ ಶ್ರಮ ಹಾಕತಕ್ಕಂಥ, ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ದೊಡ್ಡ ಹೊರೆ ಮತ್ತು ಅನ್ಯಾಯ ಆಗಿದೆ ಅಂತ ನಾನು ಇಲ್ಲಿ ಹೇಳಬೇಕಾಗ್ತದೆ. ನೀಟ್ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ದೇಶದಲ್ಲೇ ಪ್ರಭಾವಶಾಲಿ ಅಂತಂದ್ರೂ ಅಡ್ಡಿ ಇಲ್ಲ, ವಿಶೇಷ ಭಾಗದ ಉತ್ತರ ಭಾರತದ ದಲ್ಲಾಳಿಗಳು, ರಾಜಕೀಯ ಮುಖಂಡರುಗಳು ಮತ್ತು ಹಣಕ್ಕಾಗಿಯೇ ಕಟ್ಟದಂಥ ಶಿಕ್ಷಣ ಸಂಸ್ಥೆಗಳು ಇವೆಲ್ಲರೂ ಶಾಮೀಲಾಗಿ ಪಟ್ಟಣದ, ನಗರದ, ಮಹಾನಗರದ ದೊಡ್ಡ ದೊಡ್ಡ ಶಕ್ತಿಯ ಕೇಂದ್ರದ ಕುಟುಂಬಗಳ ಸದಸ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪೇಪರ್ ಲೀಕ್ ಮಾಡುವ ಮೂಲಕ ಅನೇಕ ಪ್ರತಿಭಾವಂತ ಶ್ರಮ ಹಾಕತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಹಿನ್ನಡೆಯನ್ನು ಅನುಭವಿಸಬೇಕಾಗಿದೆ. ಬಹುಶಃ ಇದು ಕೇಂದ್ರ ಸರ್ಕಾರಕ್ಕೆ ಈ ಪರೀಕ್ಷೆ ನಡೆಸಲಿಕ್ಕೆ ಅವರಿಗೆ ಒಂದು ಮನಸ್ಸೂ ಇಲ್ಲ, ಎರಡನೇದು ಆ ಶಕ್ತಿನೂ ಇಲ್ಲ ಅಂತಕ್ಕಂಥ ಭಾವನೆಯಲ್ಲಿ ನಾನಿದ್ದೇನೆ. ಹಾಗಾಗಿ ಆ ಅಂಗವಾಗಿ ಇವತ್ತು ನಮ್ಮ ಹಾನಗಲ್ ತಾಲೂಕಿನಲ್ಲಿ ಶೈಕ್ಷಣಿಕದ ಆಸಕ್ತಿ ಇರ್ತಕ್ಕಂಥ ಹೋರಾಟದವರು ಸಾಂಕೇತಿಕವಾಗಿ 1 ದಿವಸದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಈ ತಾಲೂಕಿನ ಪ್ರತಿನಿಧಿಯಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವರ ಒಂದು ಶ್ರಮ ಮತ್ತು ಸಂಪೂರ್ಣವಾಗಿ ನಾನು ಅವ್ರನ್ನ ಬೆಂಬಲಿಸ್ತೇನೆ. ನನ್ನ ಒಂದು ಒತ್ತಾಯ, ಆಗ್ತಕ್ಕಂಥ ಅನ್ಯಾಯ ಧ್ವನಿಗಳು ಇವತ್ತು ಮಾತನಾಡಬೇಕಾದ್ರೆ ವ್ಯಕ್ತಿ ಮುಖ್ಯ ಆಗುವುದಿಲ್ಲ. ಹಾಗಾಗಿ ತಕ್ಷಣ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ, ಕೇಂದ್ರ ಸಚಿವರನ್ನ ಈ ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸಬೇಕು. ಅವರಲ್ಲಿ ಇರ್ತಕ್ಕಂಥ ಮತ್ಯಾರು ಒಬ್ಬ ದಕ್ಷ ವ್ಯಕ್ತಿನ ಹುಡುಕಿ ಇದರಲ್ಲಾದಂಥ ಲೋಪದೋಷಗಳ ಬಗ್ಗೆ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು.
ಬಹಳಷ್ಟು ದೊಡ್ಡ ಪ್ರಮಾಣದ ಅನ್ಯಾಯ ನಮ್ಮ ದಕ್ಷಿಣ ಭಾಗದ ರಾಜ್ಯಗಳು, ದಕ್ಷಿಣ ಭಾರತದ ರಾಜ್ಯಗಳು ಇದು ಅನುಭವಿಸ್ತಾ ಇದ್ದಾವೆ. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಬಡವನ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕಂತಕ್ಕಂಥ ದಾರಿ ಮಾಡಿಕೊಟ್ಟು ಏನು CET ಪ್ರಾರಂಭ ಆಯಿತು, ನಮ್ಮ ರಾಜ್ಯಗಳಿಗೆ ಆ ಶಕ್ತಿ ಇದೆ. ನಮಗೆ ಸಂಪೂರ್ಣ ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ಮಾಡಲಿಕ್ಕೆ ರಾಜ್ಯಗಳಿಗೆ ಶಕ್ತಿ ಇದೆ. ಹಾಗಾಗಿ ಅದನ್ನು ಮರಳಿ ಹಿಂದೆ ಇದ್ದಂಥ CET ಪದ್ಧತಿಯನ್ನು, ಪರೀಕ್ಷೆಗಳನ್ನು ಆಯಾ ರಾಜ್ಯಗಳಿಗೆ ವಹಿಸುವುದು ಸೂಕ್ತ ಅಂತ ಒತ್ತಾಯನ ತಮ್ಮ ಮೂಲಕ ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ. ಈಗ ರಾಹುಲ್ ಗಾಂಧಿ